ಎಸ್ ಹಿಂದೂ ಕ್ರಿಯೇಷನ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಇವತ್ತು ಶನಿವಾರ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ಇವತ್ತು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀನಿ. ನಾನು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆಯಿತಾ? ಬನ್ನಿ ಹೋಗೋಣ. ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಒಂದು ಆಮೇಲೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ನಾನ ಮುಗಿಸಿ ಪೂಜೆಗೆ ಹೂ ತಂದೆ. ದೇವ್ರಿಗೆ ಪೂಜೆ ಮಾಡಿ ಕೈ ಮುಗಿದ್ಬಿಟ್ಟು ತರಕಾರಿ ಎಲ್ಲ ಬೇಗ ಕಟ್ ಮಾಡಿಕೊಂಡು ಸಾಗು ಚಪಾತಿ ಮಾಡೋಣ ಅಂತಂದ್ಬಿಟ್ಟು ತರಕಾರಿ ಎಲ್ಲ ಬೇಗ ಕಟ್ ಮಾಡ್ಕೊಳ್ತಾ ಇದ್ದೆ. ಬೆಳಿಗ್ಗೆ ತಿಂಡಿ ಏನು ಮಾಡಬೇಕು, ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಅಂತ ನಿನ್ನೆ ದಿನವೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಮಾಡೋಕ್ಕೆ ತುಂಬ ಸುಲಭ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಯೋಚನೆ ಮಾಡಬೇಕಾಗುತ್ತೆ, ಏನು ಮಾಡೋದಪ್ಪ, ತಿಂಡಿಗೆ ಏನು ಮಾಡೋದು, ಅಡುಗೆಗೆ ಏನು ಮಾಡೋದು ಅಂತಂದ್ಬಿಟ್ಟು. ನಮ್ಮನೇಲಿ ತಿಂಡಿ ತಿನ್ನೋದು ಲೇಟ್ ಆಗೋದ್ರಿಂದ ಬೇರೆ ಕೆಲಸ ಎಲ್ಲ ಮೊದಲು ಮುಗಿಸಿ ಆಮೇಲೆ ತಿಂಡಿ ಮಾಡ್ತೀನಿ. ಇಲ್ಲ ಮೊದಲೇ ತಿಂಡಿ ಬೇಕು ಅಂದಿದ್ದ ದಿನಕ್ಕೆ ಫಸ್ಟ್ ತಿಂಡಿ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಒಂದು ಸ್ಟವ್ ಮೇಲೆ ಚಪಾತಿ ಮಾಡಿ ಇನ್ನೊಂದು ಸ್ಟವ್ ಮೇಲೆ ತರಕಾರಿ ಸಾಗು ಮಾಡಿದೆ. ಅಲ್ಲಿಗೆ ತಿಂಡಿ ಕೆಲಸ ಮುಗೀತು. ಇನ್ನು ನಮ್ಮನೆಯವ್ರಿಗೆ ಪ್ಲೇಟ್ಗೆ ಹಾಕಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ತರಕಾರಿ ಕಟ್ ಮಾಡಿದ್ದ ಸಿಪ್ಪೆಗಳನ್ನ ಗೊಬ್ಬರದ ಡಬ್ಬಕ್ಕೆ ಹಾಕಿ ಮತ್ತು ಸ್ವಲ್ಪ ಅನ್ನ ಉಳ್ಕೊಂಡಿತ್ತು ರಾತ್ರಿದು, ಅದನ್ನು ಪಕ್ಷಿಗಳಿಗಿಟ್ಬಿಟ್ಟು ನೀರಿಟ್ಬಿಟ್ಟು ಬಂದು ನಾನು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಟೈಮ್ ನೋಡಿದ್ರೆ 11:30 ಆಗಿದೆ. ಎಲ್ಲಾದರೂ ಹೊರಡಬೇಕು ಅಂತಿರುವಾಗ ಟೈಮ್ ಎಷ್ಟು ಬೇಗ ಓಡುತ್ತೆ ಅಂತಲೇ ಗೊತ್ತಾಗಲ್ಲ. ಅದೇ ಮನೆಯಲ್ಲೇ ಇರುವಾಗ ಟೈಮ್ ಮುಂದಕ್ಕೆ ಹೋಗಲ್ವಲ್ಲ ಅನಿಸುತ್ತೆ. ಹಾಗೂ ಹೀಗೂ ಎಲ್ಲ ಮುಗಿಸಿ ಮನೆಯಿಂದ ಹೊರಡುವಾಗ 11:45 ಆಯಿತು. ಹೋಗೋವರೆಗೂ ಸದ್ಯ ದೇವಸ್ಥಾನದ ಬಾಗಿಲು ತೆಗೆದಿದ್ರೆ ಸಾಕಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡೆ. ಸದ್ಯ ನಾನು ಹೋಗುವಾಗ ದೇವಸ್ಥಾನದ ಬಾಗಿಲು ತೆಗೆದಿತ್ತು. ನಾನು ಈಗ ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸದ್ಯ ದೇವಸ್ಥಾನ ಇನ್ನೂ ಓಪನ್ ಇದೆಯಲ್ಲ ಅಂತ ನೋಡಿನೇ ನನಗೆ ತುಂಬ ಸಮಾಧಾನ ಆಯಿತು. ಯಾಕೆಂದರೆ ಅಷ್ಟು ದೂರದಿಂದ ಬಸ್ಸಲ್ಲಿ ಬಂದು ಬಿಸಿಲಲ್ಲಿ ಬಂದು ಇಲ್ಲಿ ನನಗೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದ್ರೆ ತುಂಬ ಬೇಜಾರಾಗ್ತಾಯಿತ್ತು. ಏನೋ ಆ ಭಗವಂತನ ಕೃಪಾಶೀರ್ವಾದ, ದೇವಸ್ಥಾನ ಓಪನ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಈ ಜನಗಳು ಯಾವಾಗ ಬುದ್ಧಿ ಕಲಿತಾರೋ ನೋಡಿ, ಎಷ್ಟು ದೊಡ್ಡ ಜಾಗ ಇದೆ ಅಂತ ಅಡ್ಡಾದಿಡ್ಡಿ ಸ್ಕೂಟ್ರ್ಗಳನ್ನ ನಿಲ್ಲಿಸಿದ್ದಾರೆ. ಒಂದು ಕಡೆ ಸೈಡ್ನಲ್ಲಿ ನೀಟಾಗಿ ನಿಲ್ಲಿಸೋಣ, ಇದು ದೇವಸ್ಥಾನ, ಒಂದು ಶಿಸ್ತೇ ಕಲ್ತಿಲ್ಲ ನಮ್ಮ ಜನಗಳು. ದೇವಸ್ಥಾನದಲ್ಲಿ ಅಷ್ಟು ಜನಗಳು ಇಲ್ಲದೇ ಇರೋದರಿಂದ ದೇವರ ದರ್ಶನ ಚೆನ್ನಾಗಾಯಿತು. ಮಂಗಳಾರತಿ, ಪ್ರಸಾದ ಎಲ್ಲವೂ ಸಿಕ್ತು. ಅಲ್ಲೇ ಇದ್ದಂತಹ ದೇವಸ್ಥಾನದ ಸಿಬ್ಬಂದಿಯನ್ನು ಕೇಳಿಕೊಂಡು ಫೋಟೋಗಳೆಲ್ಲ ತೆಕ್ಕೊಂಡೆ. ಫೋಟೋ ಮತ್ತು ವಿಡಿಯೋ ಎಲ್ಲ ದೇವಸ್ಥಾನದೊಳಗಡೆ ತುಂಬ ಚೆನ್ನಾಗಿ ಬಂತು. ಎಲ್ಲನೂ ಸುತ್ತ ದೇವಸ್ಥಾನದ ಸುತ್ತ ಮತ್ತು ದೇವಸ್ಥಾನ ಮುಂದೆ ಮತ್ತು ಗರ್ಭಗುಡಿದು ದೇವರನ್ನು ಫೋಟೋ ತೆಕ್ಕೊಳ್ಳೋಕ್ಕೂ ಅವರು ಅನುಮತಿ ಕೊಟ್ಟರು. ಏನೋ ಅಲ್ಲಿರುತ್ತೆ, ವಿಡಿಯೋ ಮಾಡ್ಕೊಳ್ಳಿಮ್ಮ ಪರವಾಗಿಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಾನು ಮನೆಯಿಂದ ಹೊರಡುವಾಗ ಅಯ್ಯೋ ಎಷ್ಟೊಂದು ಲೇಟಾಗಿ ಹೋಗಿದೆಯಲ್ಲ, ದೇವಸ್ಥಾನ ತೆಗೆದಿರುತ್ತೋ ಇಲ್ವೋ, ಸದ್ಯ ದರ್ಶನ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾನು ಮನಸ್ಸಿನಲ್ಲೇ ದೇವ್ರನ್ನ ನೆನೆಸ್ಕೊಂಡು ಯೋಗ ನರಸಿಂಹಸ್ವಾಮಿಯನ್ನು ಮನಸ್ಸಿನಲ್ಲೇ ನೆನೆಸ್ಕೊಂಡು ಹೇಳ್ಕೊಂಡು ಬಂದೆ. ದೇವಸ್ಥಾನದ ಬಾಗಿಲು ತೆಗೆದಿರಲಿಪ್ಪ, ನಿನ್ನ ದರ್ಶನ ನನಗೆ ಸಿಗಲಿಪ್ಪ ಅಂತಂದ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದವಳಿಗೆ ಇಲ್ಲಿ ಒಳ್ಳೆ ತುಂಬ ನನಗೆ ಮನಸ್ಸು ಸಮಾಧಾನ ಆಯಿತು. ಏಕೆಂದರೆ ನನ್ನ ಇಷ್ಟ ಬಂದ ಹಾಗೆ ನಾನು ವಿಡಿಯೋ ಫೋಟೋಗಳು ತೆಕ್ಕೊಳ್ಳೋಕ್ಕೆ ಅವರು ಧಾರಾಳವಾಗಿ ಅವಕಾಶ ಮಾಡಿಕೊಟ್ರು. ದೇವಸ್ಥಾನದಲ್ಲಿ ಪ್ರಸಾದ ಪುಳಿಯೋಗರೆನೂ ಸಿಕ್ತು. ಲೇಟಾಗಿ ಬಂದಿದ್ದಕ್ಕೂ ಆ ಭಗವಂತ ನನಗೆ ಯಾವುದರಲ್ಲೂ ಮೋಸ ಮಾಡಲಿಲ್ಲ. ಈ ದೇವಸ್ಥಾನದಲ್ಲಿ ಪೂರ್ವಕ್ಕೆ ಒಂದು ಬಾಗಿಲಿದೆ ಮತ್ತು ಉತ್ತರಕ್ಕೊಂದು ಬಾಗಿಲಿದೆ. ನೋಡಿ, ಇಲ್ಲೊಂದು ಬಾಗಿಲಿಟ್ಟಿದ್ದಾರೆ. ಇದು ಉತ್ತರಕ್ಕಿದೆ ಅಂತ ಏನೋ ಇಲ್ಲಿ ಒಂದು ಬಾಗಿಲು ಓಪನ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದ ಭಕ್ತಾದಿಗಳೊಬ್ಬರು ಅವರು ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡು ಬಂದಿದ್ದರು. ಮಕ್ಕಳು ಎಷ್ಟು ಚೆನ್ನಾಗಿ ಮುದ್ದಾಗಿದ್ದರು ಅಂದರೆ ಪುಟ್ಟ ಕೃಷ್ಣನೇ ಪುಟ್ಟ ಹೆಜ್ಜೆ ಹಾಕ್ಕೊಂಡು ಓಡಾಡ್ತಾ ಇದ್ದಾನೇನೋ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದ್ದರು. ಇನ್ನು ರಾಧೆ ಅಂತೂ ಕೃಷ್ಣನ ಜೊತೆ ಆಟ ಆಡಿಕೊಂಡು ಫೋಟೋಗೆ ಪೋಸ್ ಕೊಡ್ತಾ ಇದ್ಲು.
ದೇವಸ್ಥಾನದ ಮೆಟ್ಟಿಲ ಮೇಲೆ ಬಿಂಕದಿಂದ ಕುಳಿತಿದ್ದ ರಾಧೆನ ಅವಳ ಪಾಡಕ್ಕೆ ಬಿಟ್ಟು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋಣ ಅಂತ ನಾನು ಈ ಕಡೆ ಬಂದೆ. ಈ ದೇವಸ್ಥಾನದ ಭವ್ಯವಾದ ಕಟ್ಟಡದ ಪ್ರಾಂಗಣದ ಎರಡೂ ಬದಿಯಲ್ಲಿ 2 ಹಾಲ್ಗಳ ರೀತಿ ಕಟ್ಟಿದ್ದಾರೆ. ಅಲ್ಲಿ ಯಾವಾಗಲೂ ಸಾಮಾನ್ಯ ಮದುವೆ, ನಾಮಕರಣ, ಮುಂಜಿ ಇಂಥದ್ದೆಲ್ಲ ಶುಭ ಕಾರ್ಯಗಳು ನಡೀತಾ ಇರ್ತವೆ. ಈ ದೇವಸ್ಥಾನದಲ್ಲಿ ತುಂಬ ಶುಚಿತ್ವವನ್ನು ಕಾಪಾಡಿಕೊಂಡಿರೋದ್ರಿಂದ ಭಕ್ತರಲ್ಲಿ ಆ ಭಕ್ತಿ ಭಾವ ತಾನಾಗೇ ಮೂಡುತ್ತೆ. ಶ್ರೀ ಯೋಗ ನರಸಿಂಹಸ್ವಾಮಿಯನ್ನು ಭಕ್ತಿಯಿಂದ ಕೈ ಮುಗಿಯುತ್ತಾ ಮನಸ್ಸಿನಲ್ಲಿ ಏನಾದರೂ ನೆನೆಸ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಅನ್ನೋದು ನನ್ನ ಸ್ವಂತ ಅನುಭವದ ಮಾತು. ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಆ ಭಗವಂತನನ್ನು ಮತ್ತೊಮ್ಮೆ ನೆನೆಸಿಕೊಳ್ಳುತ್ತಾ ದೇವಸ್ಥಾನದ ಗೋಪುರದ ಕಳಶಕ್ಕೆ ನಮಸ್ಕರಿಸಿ ಆ ಭಗವಂತನಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಮನೆ ಕಡೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇದುವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ, ಹಾಗೂ ಯಾರು ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಬೇರೆಯವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿದ್ದೀರೋ ಅವ್ರಿಗೆ ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ನಮಸ್ಕಾರ.